ಕತ್ತಲಿಂದ ಬೆಳಕಿನೆಡೆಗೆ ಎನ್ನುವ ಮಾತಿನ ಪ್ರಕಾರ ಕೃಷ್ಣ ಹುಟ್ಟಿದ್ದು ಕತ್ತಲಿನಲ್ಲಿ, ಬದುಕು ಪ್ರಾರಂಭಿಸಿದ್ದು ಬೆಳಕಿನಲ್ಲಿ. ಹಾಗಂತ ವಸುದೇವ ದೇವಕಿಯರನ್ನ ಕತ್ತಲಿಂದ ಬೆಳಕಿನವರೆಗೆ ತರುವುದು ಈ ಕೃಷ್ಣಾವತಾರದ ಉದ್ದೇಶವಲ್ಲ. ಅಜ್ಞಾನವೆಂಬ ಅಂಧಕಾರವನ್ನು ದೂರೀಕರಿಸಿ ಸುಜ್ಞಾನದ ಬೆಳಕನ್ನ ಕೊಡುವುದೇ ಈ ಕೃಷ್ಣನ ಮೂಲ ಉದ್ದೇಶ. ಹಾಗಂತ ಹುಟ್ಟಿದ್ದು ವಸುದೇವ ದೇವಕಿಯರ ಕಂದನಾಗಿ, ಬೆಳೆದದ್ದು ನಂದ ಹಾಗೂ ಯಶೋದೆಯ ಮಡಿಯಲ್ಲಿ. ಹಾಗಾಗಿ ನನ್ನನ್ನು ಕರೆಯುವುದಲ್ವೇ ನಂದ ಕಂದ ಕೃಷ್ಣ ಮುಕುಂದ ಕೇಶವ ಮಾಧವ ಎನ್ನುವ ಹಾಗೆ ಕೆಲವರು ಅನೇಕ ಹೆಸರಿನಿಂದ ನನ್ನನ್ನು ಹೊಗಳುತ್ತಾರೆ. ಇನ್ನು ನನ್ನನ್ನು ಹಾಡಿ ಹೊಗಳುವ ಬಹಳ ಮಂದಿ ಇದ್ದಾರೆ. ಅವರವರ ಭಾವನೆಗೆ ಅದು ಸಂಬಂಧಪಟ್ಟಿದ್ದು. ಹಾಗಂತ ನನ್ನ ದಿನನಿತ್ಯದ ಕಾಯಕ ಯಾವುದು ಹೇಳಿ? ಬೆಳಿಗ್ಗೆ ಬೇಗ ಏಳುವುದು, ಬೇಗ ಎದ್ದು ಗೋವುಗಳನ್ನ ಕೂಡಿಕೊಳ್ಳುವುದು, ಗೋಪಾಲಕನ ಒಡಗೂಡುವುದು, ಹೊತ್ತಿ ಅನ್ನವನ್ನ ಕಟ್ಟಿಕೊಂಡು ಗೋವುಗಳನ್ನ ಹೊಡೆದುಕೊಂಡು ಗೋವರ್ಧನಗಿರಿಗೆ ಹೋಗಿ ಗೋವುಗಳನ್ನ ಕಾಯುವುದೇ ನನ್ನ ದಿನನಿತ್ಯದ ಕರ್ತವ್ಯ. ಸೂರ್ಯೋದಯ ಆಯಿತು, ಮತ್ತೆ ವಿಳಂಬ ಯಾಕೆ? ಪಟ್ಟಿಗೆಯಲ್ಲಿರುವಂತಹ ಗೋವುಗಳನ್ನ ಹೊಡೆದುಕೊಂಡು ಆ ಕಡೆ ಹೋಗ್ಬೇಕಲ್ಲ. ಎಲ್ಲಿ ಬಾರೆ ಶ್ರೀ ಗೌರಿ ಬಾಬಾ ಕಪಿಲೆ ಜಿಗಿದೆದ್ದು ಹಾರೆ
ಬಂದಳು
ನಾನು ಕಾಯ್ತಾ ಇದ್ದದ್ದು ಎಷ್ಟೊತ್ತಿಗೆ ನಾನೊಂದು ಬರುವುದು, ಎಷ್ಟೊತ್ತಿಗೆ ನಾನು ಹೊರಡುವುದು, ಯಾವುದಕ್ಕೆ? ದಿನನಿತ್ಯದ ಕಾಯಕ ಅಂತ ಇಲ್ವೇ ಸ್ವಾಮಿ? ನಮ್ಮವರೆಲ್ಲರೂ ರಾಧೆ ಎಷ್ಟೊತ್ತಿಗೆ ಬರ್ತಾಳೆ, ರಾಧೆ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕಾಯ್ತಾ ಇದ್ದವರು ಅವರನ್ನೆಲ್ಲ ಕಾಯಿಸಿದರೆ ಎದುರಿನಿಂದ ಎಂತದ್ದು ಹೇಳುದಿಲ್ಲ ಸ್ವಾಮಿ. ಏನ್ ಹೇಳುವುದಾದ್ರೆ ನಾನು ಹೋದ ಮೇಲೆ ಹೇಳ್ತಾರೆ, ಅದು ನಮಗೆ ಸಮಸ್ಯೆ ಆದದ್ದು. ಅದಕ್ಕಾಗಿ ಎದುರಿನಿಂದ ರಾಧೆ ಅಷ್ಟು ಚಂದ, ಇಷ್ಟು ಚಂದ, ರಾಧೆ ಬೆನ್ನು ಹಾಕಿದ್ಲು, ರಾಧೆ ಎಷ್ಟು ಜೋರ ಇಲ್ಲ ಅಂತ ಹೇಳೋದು. ಅದು ನಿಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಅಂತ ಅಲ್ಲ? ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಅಂತ ಅಲ್ಲ, ಹೆಣ್ಣು ಮಕ್ಕಳು ಹೇಳಿದ್ದು ನೇರವಾಗಿ ಗೊತ್ತಾಗ
ಆಗ್ತದೆ. ಗಂಡು ಮಕ್ಕಳು ಮಾತಾಡಿ ನಮ್ಗೆ ಗೊತ್ತೇ ಆಗುವುದಿಲ್ಲ, ಹಾಗೆ ಮಾತಾಡಿಕೊಳ್ತಾರೆ ಅವರು. ಹೌದಪ್ಪ. ಆಗ ನಾವು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವವರಲ್ಲ. ನಮ್ಮ ಕರ್ತವ್ಯ ಏನು ಅದನ್ನ ಮಾಡ್ತಾ ಹೋಗ್ತೇವೆ. ಹೇಳುವವರು ಹೇಳ್ತಾ ಇರ್ತಾರೆ. ಆದ್ದರಿಂದ ನನ್ನ ಕರ್ತವ್ಯ ಯಾರು ಹೇಳಿ? ಹಾಲನ್ನ ಕರೆದಂತಾಯ್ತು. ಇನ್ನು ಯಮುನಾ ನದಿಯ ತಟಾಕಕ್ಕೆ ಹೋಗಿ ನೀರನ್ನು ತುಂಬಿಸಿಕೊಂಡು ಬರಬೇಕು. ಹೊತ್ತಾಗ್ತದಲ್ಲ, ಹೊತ್ತಾದರೆ ಅಮ್ಮ ಬೈತಾರೆ. ನಿಮ್ಗೆ ಹಾಗಲ್ಲ ಸ್ವಾಮಿ, ನಿಮಗೆ ಎಂತದ್ದು ಗಂಡಸರಿಗೆ ನೀವು ಎಲ್ಲಿ ಹೋದ್ರು ಯಾರು ಕೇಳುವುದಿಲ್ಲ. ಆದ್ರೆ ನಾವು ಹಾಗಲ್ಲ, ಅಪ್ಪನಿಗೆ ಉತ್ತರ ಕೊಡ್ಬೇಕು, ಅಮ್ಮನಿಗೆ ಉತ್ತರ ಕೊಡ್ಬೇಕು, ಮದುವೆ ಆದ್ಮೇಲೆ ಗಂಡನಿಗೆ ಉತ್ತರ ಕೊಡ್ಬೇಕು, ಮಕ್ಕಳು ಹುಟ್ಟಿ ದೊಡ್ಡವರಾದ್ರೆ ಅವಕ್ಕೂ ಉತ್ತರ ಕೊಡ್ಬೇಕಾಗ್ತದೆ. ಸಮಸ್ಯೆ ಮುಗಿಯುವುದಲ್ಲ ನಮ್ಮದ್ದು. ಏನೇ ಇರ್ಲಿ, ಈಗ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಯಮುನೆಯ ತಟಕ್ಕೆ ಹೋಗ್ಬೇಕು. ಕಂಡನು ಚೆಲ್ವಿಕೆಯ ಕಂಡನು ಚೆಲ್ವಿಕೆಯ ಭುವನಾಗರ್ಷ
ಇಂತ ತೊಂದರೆ ತಪ್ಪಿದ್ದಲ್ಲ. ತೊಂದರೆ ಅವರಿಂದ ಆಗ್ತದೆ ಎನ್ನುವುದಕ್ಕಿಂತ ತೊಂದರೆ ಆದ್ರಿಂದ ನನಗೆ ಸಮಸ್ಯೆ. ನಾನು ಬೇಗ ಹೊರಡ್ತೇನೆ. ಬೆಳಗಿನ ಒಳಗ ನಡುವ ಕಂಡು ಹೊಡೆದ ಕಲ್ಲರು ಬೆಳಗಿನ ಒಳ ನಡುವ ಕಂಡು ಹೊಡೆದ ಕಲ್ಲರು ಸಿಡುಗಿನಿಂದ ರಾಧೆಯು ಹುಡುಕಲವನು ಸಿಡುಗಿನಿಂದ ರಾಧೆಯು ಹುಡುಕಲವನು ಜಡ ಜಗಡ ನೆಸೆದಲಾಗ ಮಿಡಿವ ಹೃದಯದಲ್ಲಿ ಜಡ ಜಗಡ ನೆಸೆದಲಾಗ ಮಿಡಿವ ಹೃದಯಕ್ಕೆ ಮಿಡಿವ ಹೃದಯಕ್ಕೆ ಮಿಡಿವ ನೀನು ಗೊತ್ತಾಯ್ತು ಗೊತ್ತಾಯ್ತು. ನೀರಾಟಕ್ಕೆ ಹೋಗ್ಲಿಕ್ಕೆ ನಾವು ಆಮೇಲೆ ಇದ್ದಾಗ ಹೋಗ್ತೀವಿ, ಆಚೆ ಬರ್ತೀವಿ ಅಂತ ನೀರಿನ ಕೈದು ಇದ್ದಾರೆ. ತಂದು ಇದನ್ನ ಬದಿಯಲ್ವಾ? ಮತ್ತೆ ಹತ್ತಿರ ಬರುವುದು ಏನೇ ಮಾಡಬೇಡ. ಎಂತದ್ದೆ? ಏನೇ ಎಂತದ್ದು? ನೀನು ಯಾರು, ಏನು, ಎಷ್ಟು ಎಲ್ಲವೂ ನನಗೆ ಅರ್ಥ ಆಗಿದೆ. ಗೊತ್ತಾಯ್ತಾ? ಏನ್ ಕಳ್ಳ ಕಳ್ಳ ಹುಡುಕುದಂತದ್ದು ಅವ್ರು ಯಾರು ಅಲ್ಲ, ಮತ್ತೆ? ನೀನೇ ನೀನೇ ಹೇಗೆ? ದೊಡ್ಡ ಕಳ್ಳ. ಸಣ್ಣವಿದ್ದಾಗ ಗೋಪಿಕೆಯರು ಇಲ್ಲದಿರುವಂತಹ ಸಂದರ್ಭದಲ್ಲಿ ಅವರ ಮನೆಗಳಿಗೆ ನುಗ್ಗಿ ಹಾಲು ಬೆಣ್ಣೆ ಮೊಸರು ತುಪ್ಪಗಳನ್ನು ಕದ್ದವರು ನೀನೇ ಅಲ್ವೇನೋ? ಅದಾ? ಓ ಗೊತ್ತುಂಟಾ ನಿನಗೆ? ನನಗೆಲ್ಲದೂ ಗೊತ್ತುಂಟು. ಆ ಕತ್ತು ತಿನ್ನುವ ರುಚಿ ನಿನಗೆ ಗೊತ್ತಿಲ್ಲ, ಅದು ರುಚಿಯೇ ಬೇರೆ. ಅದು ಹಾಗೆ ಕತ್ತು ತಿಂದು ಅಭ್ಯಾಸ ಆದ್ಮೇಲೆ ಬಿಡ್ಲಿಕ್ಕೆ ಮನಸ್ಸಾಗುವುದಿಲ್ಲ. ಪಾಪ ಕಳ್ಳತನದಲ್ಲೂ ಒಂದು ಸುಧಾರಣೆ ಮಾಡಿದವ ನೀನು. ಯಾವ್ದು? ಸಣ್ಣವ ಇದ್ದಾಗ ಬೆಣ್ಣೆಯನ್ನ ಕದ್ದಿಯಂತೆ, ದೊಡ್ಡವ ಆದ್ಮೇಲೆ ಗೋಪಿಗೆಯರ ಸೀರೆಯನ್ನ ಕದ್ದಿಯಂತೆ. ಅದಲ್ವೇನೆ ಮತ್ತೆ? ಅದೇ ಎಂತ ಸುಧಾರಣೆ ನೋಡು ನಿನ್ನದ್ದು. ಬೆಳೆಯುತ್ತಾ ಹಾ. ನಮ್ಮಲ್ಲಿ ಬೆಳವಣಿಗೆ ಆಗಬೇಕಲ್ಲ. ಕಳ್ಳತನದಲ್ಲೂ ಒಂದು ಬೆಳವಣಿಗೆ ಅಂತ ಇದ್ರೆ ಅದು ನೀನೇ ತೋರಿಸಿದ್ದು ಪ್ರಪಂಚಕ್ಕೆ. ನೀನು ಹೇಳಿದೆಯಲ್ಲ, ಏನು ಗೋಪಿಗೆಯರ ಸೀರೆ ಕದ್ದು ಎನ್ನುವ ಹಾಗೆ ನಿನಗೆ ಗೊತ್ತಿಲ್ಲ ಅಂತಲ್ಲ. ಹಾಗಂತ ಕದಿಯೋದಕ್ಕೆ ಕಾರಣ ಏನು? ಏನು? ಮೊದಲೆಲ್ಲ ಹೆಣ್ಣು ಮಕ್ಕಳು ಸ್ನಾನ ಮಾಡಿದ್ದೇನೆ ಅಲ್ಲಿ ಎಲ್ಲಿ? ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಹೌದು. ಅವರಿಗೆ ಮಾನದ ಪ್ರಜ್ಞೆ ಮೂಡಲಿ ಎನ್ನುವ ಕಾರಣಕ್ಕಾಗಿ ಅವರ ಸೀರೆಯನ್ನ ಸೆಳೆದವ ನಾನಿದ್ದೇನೆ. ನಿಜವಾಗಿ ಹೇಳಬೇಕಾ, ಈಗ ಎಲ್ಲರ ಮನೆಯಲ್ಲಿ ಸ್ನಾನಗೃಹ ಉಂಟು ಅಂತಾದ್ರೆ ಅದಕ್ಕೆ ಮೂಲ ಕಾರಣ ಅಂತ ಈಗ ನೋಡು, ಬೆಣ್ಣೆ ತಿಂದ ಬಾಯಿ ಬೆಣ್ಣೆ ಅಂತ ಮಾತೇ ಬರುವುದು ಬಾಯಲ್ಲಿ. ಆದ್ರೆ ನಿನ್ನ ಬೆಣ್ಣೆ ಅಂತ ಮಾತಿಗೆ ನಾನು ಕರಗುವವಳಲ್ಲ, ರಾಧೆ ನಾನಿದ್ದೇನೆ. ನನ್ನ ಹತ್ತಿರ ಬಂದ್ರೆ ಜಾಗ್ರತೆ. ಏನಿದು ರಾಜ? ಗೋಗಿರಿ ನದಿ ಶಿಲೆ ಸಾಗರ ಗೋಗಿರಿ ನದಿ ಶಿಲೆ ಸಾಗರ ಯುವತಿ ಸಹಿತ ಪುರುಷರು ಯುವತಿ ಸಹಿತ ಪುರುಷರು ಜೀವ ಸುಧೆಯೆಂದೆನುದ ಪ್ರೇಮದಿ ನೆನೆವರ ಅನವರ ಭಾವ ನಿನಗಿ ಓಸುದೇವನ ಹಲವು ಕರ್ಕಜವಾಗಿ ಭಾವ ನಿನಗೆ ವಾಸ
ತೆರಳುವೆ ನಾ ತೆರಳುವೆ ತೆರಳುವೆ ನೋವ ಪಡೆದಿರೋ ನೋವ ಪಡೆದಿರೋ ಎನ್ನುತ್ತ ತೆರಳಿದ ರಂಗ ಬಳಿಗಳಲ್ಲಿ ಅದ ಏನಾಗಿದೆ ನಿನಗೆ? ನಿನ್ನನ್ನ ಕಂಡಾಕ್ಷಣವೇ ನನ್ನ ಅಂತರಂಗದಲ್ಲಿ ಭಾವನೆಗಳು ಸ್ಮರಿಸ್ತಾ ಇದೆ. ನಾನು ಅಂತ ಅಲ್ಲ, ಯಾವ ಹೆಣ್ಣನ್ನು ಕಂಡಾಗ ನಿನಗೆ ಹಾಗೆ ಆಗುವುದು. ಅಲ್ವೇ ಅಲ್ಲ, ಹಾಗಂತ ನಿನಗೂ ಕೂಡ ನನ್ನ ಮೇಲೆ ಭಾವನೆ ಸ್ಮರಿಸ್ತಾ ಇದೆ ಎನ್ನುವ ಹಾಗೆ ನಿನ್ನ ಕಣ್ಣ ನೋಟದಲ್ಲಿ ನಾನು ನೋಡ್ತಾ ಇದ್ದೇನೆ. ಬಾಮೆ, ಹಾಗಂತ ಅದನ್ನ ಮಾತಾಡುವುದಕ್ಕೆ ಯಾಕೆ ನಿನಗೆ ನಾಚಿಕೆ? ನನಗೆ ನಿನ್ನ ಮೇಲೆ ಅಭಿಮಾನ ಉಂಟು, ಎಲ್ಲಾ ಭಾವನೆ ಉಂಟು ಎನ್ನುವ ಹಾಗೆ. ನೋಡು ಕೃಷ್ಣ, ಬೇರೆ ಗೋಪಿಕೆಯರೊಡನೆ ನೀನು ಇಷ್ಟೆಲ್ಲ ಮಾತಾಡುವ ಅವಶ್ಯಕತೆಯೇ ಇರಲಿಲ್ಲ. ನಿನ್ನನ್ನು ನೋಡಿದರೆ ಸಾಕು, ನಿನ್ನ ಬಳಿಗೆ ಓಡಿ ಬರ್ತಿದ್ರು. ನನ್ನ ಬಳಿ ನೀನು ಇಷ್ಟಲ್ಲ, ಇನ್ನೆಷ್ಟೊಂದು ಮಾತಾಡಿದ್ರು ಯಾವ ಪ್ರಯೋಜನವೂ ಆಗಲಿಕ್ಕಿಲ್ಲ. ಅದಾ ನೀನು ಹೇಳಿದ ಹಾಗೆ ಮನುಷ್ಯರ ಕೈಯಿಂದಾಗಿ ಹೇಳ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಸರಿಯಾಗಿ ಯೋಚನೆ ಮಾಡಿ ನೋಡು. ಹರಿಯುವ ನೀರು ಕೃಷ್ಣ 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 ಎನ್ನುವ ಹಾಗೆ ಕೂಗಿ ಕರೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಬೀಸುವ ಗಾಳಿ ಕೂಡ ಕೃಷ್ಣ ಕೃಷ್ಣ ಎನ್ನುವ ಹಾಗೆ ಕೂಗುತ್ತಾ ಇದೆ. ನನಗೆಲ್ಲ ಕೇಳಿಸ್ತಿಲ್ಲಪ್ಪ. ಅದಲ್ಲ ಭಾವನೆ ರಾಧ. ಹೌದು, ನನಗ ಆ ಭಾವನೆಯೇ ಇಲ್ಲವಲ್ಲ. ಅದೇ ಹೇಳಿದ್ದು. ಅಷ್ಟು ಮಾತ್ರ ಅಲ್ಲ, ಹಾರುವ ಪಕ್ಷಿಯಾಗಿ ಓಡುವ ಪ್ರಾಣಿಯಾಗಿ ಇವೆಲ್ಲವೂ ಕೃಷ್ಣ ಕೃಷ್ಣ ಎನ್ನುವ ಹಾಗೆ ಜಪವನ್ನ ಮಾಡ್ತಾ ಇದೆ. ಅಷ್ಟೇ ಮಾತ್ರ ಅಲ್ಲ, ಆ ಗಿರಿ ನೋಡು, ಈ ಶಿಖರ ನೋಡು, ಆ ನದಿ ನೋಡು, ಅಲ್ಲಿರುವ ಗೋವುಗಳು ಕೃಷ್ಣನ ಸಾಂಗತ್ಯವನ್ನ ಬಲಿಸಬೇಕು ಹಂಬಲಿಸಬೇಕು ಎನ್ನುವ ಹಾಗೆ ಅವರೆಲ್ಲ ಹಂಬಲಿಸ್ತಾ ಇದ್ದಾರೆ. ಅದಾ ನೋಡಿದ್ರಿ, ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳು ಅಥವಾ ನಿರ್ಜೀವಿಗಳು ಈ ಕೃಷ್ಣನ ಸಾಂಗತ್ಯವನ್ನ ಪಡಿಬೇಕು ಎನ್ನುವ ಹಾಗೆ ಹಂಬಲಿಸ್ತಾ ಇದ್ದಾರಲ್ವೇ? ಕೇವಲ ಇವು ಮಾತ್ರ ಅಲ್ಲ, ಇಲ್ಲಿ ಹೇಳಬೇಕಾ, ಮನುಷ್ಯರಲ್ಲಿಯೂ ಕೂಡ ಹಾಗೆ 7 ವರ್ಷದ ಹುಡುಗಿಯರಿಂದ 70 ವರ್ಷದ ಮುದುಕಿಯವರೆಗೂ ಕೂಡ ಕೃಷ್ಣ 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 ಎನ್ನುವ ಹಾಗೆ ಜಪಿಸುವುದರ ಜೊತೆಯಲ್ಲಿ ನನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಸರಿ, ಅವರಿಗಿರುವಂತ ಭಾವನೆ ಹೆಣ್ಣಾದ ನಿನಗೆ ಇಲ್ವೇನೆ? ಭಾವನೆಗಳು ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ, ಅವರವರ ಮನಸ್ಸಿಗೆ ತಕ್ಕ ಹಾಗೆ ಅವರಿಗೆ ಭಾವನೆ ಇರಬಹುದು. ನನಗೆ ಭಾವನೆ ಇರಬೇಕಂತ ಇಲ್ಲವಲ್ಲ. ನನಗೆ ಯಾವ ಭಾವನೆ ಇಲ್ಲ. ನಿನ್ನನ್ನು ಕಂಡ್ರೆ ಆಗ್ಲಿಕ್ಕಿಲ್ಲ, ನನಗೆ ಆಗುವುದೇ ಇಲ್ಲ. ನನ್ನ ನೋಡಿದ್ರೆ ನಿನಗೆ ಆಗುವುದಿಲ್ಲ. ಸುಮ್ಮನೆ ಹೋಗಿಲ್ಲ. ಅದಾ ಈ ರೀತಿಯ ಸಿಡುಕು ತುಡುಕು ಮಾಡಿದ್ರೆ ಅರೆ ಕ್ಷಣ ನಾನು ಇಲ್ಲಿ ನಿಲ್ಲುವುದಿಲ್ಲ. ಮೊದಲ ಕೆಲಸ ಮಾಡ್ತೀನಿ. ಹೋಗ್ತೇನೆ. ಸರಿಯಾಗಿ ಆಲೋಚನೆ ಮಾಡಿ. ಸಂಬಂಧವನ್ನು ಹತ್ತಿರ ಬರಬೇಕು ಅಂತಾದ್ರೆ ತುಂಬಾ ಸಮಯವೇ ಕಳೆದು ಹೋಗ್ತದೆ. ಆದ್ರೆ ಅದೇ ಸಂಬಂಧ ದೂರ ಆಗಬೇಕು ಅಂತಾದ್ರೆ ಕ್ಷಣ ಸಾಕಾಗ್ತದೆ. ಸಂಬಂಧವೇ ಬೇಡ ಅಂತಾದ್ರೆ ಹೇಳುವೇನೆ, ಬೇಡ ಅಂತ ಹೇಳಿದ್ರು. ಮತ್ತೆ ನೀನು ಕರೆದು ನಾನು ಬರುವುದಿಲ್ಲ, ನಾನು ಕರೆಯುವುದೂ ಇಲ್ಲ. ನೆನಪಿಟ್ಕೋ. ನೆನಪಿಟ್ಕೊಳ್ಳುವುದೂ ಇಲ್ಲ. ಹೋಗ್ತೇನೆ ಹೋಗು. ಹೋಗ್ತೇನೆ, ಹೊರಟೆ. ಯಾರಲ್ಲೂ ನಿಮ್ಮನೆ ಇಲ್ಲಲ್ಲ. ನಮ್ಮನೆ ಹೋಗುತ್ತಾರೆ ಈ ಕಡೆ, ಈ ದಾರಿ ಬಿಡು. ನಾನಿವತ್ತು ಈ ದಾರಿ ಹೊರಟೆ. ಮತ್ತೆ ಈ ಕಡೆ ಬಂದ ಜಾಗ್ರತೆ. ಆಗ ನಾನು ಹೋಗ್ತೇನೆ, ಮತ್ತೆ ನೀನು ಕರೆದು ಬರುವುದಿಲ್ಲ. ಹೋಗ್ತೀಯಾ? ಕೃಷ್ಣ, ಕೃಷ್ಣ, ಆದಷ್ಟು ಬೇಗ ಹೋಗು. ಹೋಗ್ಬೇಕು. ಬಂದ್ಬಿಟ್ಟ. ಹೋಗ್ತೇನೆ. ರಾಧಾ, ನೀನು ಹೋಗಿದ್ರೆ ನಾನು ಹೋಗ್ತೇನೆ.
ಉಸಿರದಿಲ್ಲದ ಉಸಿರು ಕೃಷ್ಣನು ಬಲ್ಲೆನು ಉಸಿರು ಕೃಷ್ಣನು ಬಲ್ಲೆನು ಉಸಿರು ಕೃಷ್ಣನು ಬಲ್ಲೆನು ಬಸಿರ ಇಂಬು ಕೋಕಿಲ ಗಾನದ ವಾರೋಡು ಇಂಬು ಕೋಕಿಲ ಗಾನದ ವಾರೋಡು ಇಂಬು ಕೋಕಿಲ ಇಂಬು ಕೋಕಿಲ ಕೃಷ್ಣನು ಜೀವನ ಕೃಷ್ಣನು ಜೀವನ ಕೃಷ್ಣನು ಪಾಪ ಹೆಚ್ಚಾದಾಗ ಭಾಷೆ ಬರಿದಾಗ್ತದಂತೆ. ಕೃಷ್ಣನ ಕುರಿತಾಗಿ ಆತನ ಎದುರಿನಲ್ಲಿರುವ ಸಿಡುಕಿ ಬಂದೆ, ಅಲ್ಲೇ ಆತನನ್ನು ದೂಷಿಸಿದೆ. ಆದರೆ ನಿಜವಾಗಿ ಒಂದು ಅಂತರವಾಗಿ ಮಾಡಿದ್ದೆ. ಅಷ್ಟೇ ಅಲ್ಲ, ಕುಳಿತರೂ ಕೃಷ್ಣ, ನಿಂತರೂ ಕೃಷ್ಣ, ಕಂಚಿದರೂ ಕೃಷ್ಣ, ಕಂತರಿದರೂ ಕೃಷ್ಣ. ಹಾಗಾದ್ರೆ ರಾಧೆಯ ಜೀವನವೇ ಕೃಷ್ಣ, ರಾಧೆಯ ಉಸಿರೇ ಕೃಷ್ಣ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲದಲ್ಲ. ನಾನು ಯಾಕೆ ಹೀಗೆ ಮಾಡಿದೆ? ನಾನು ಯಾಕೆ ಹೀಗೆ ವರ್ತಿಸಿದೆ? ಲೋಕದ ಅಪವಾದಕ್ಕೆ ಅಂಜಿನಲ್ಲಿ, ಲೋಕದ ಜನರ ಮಾತಿಗೆ ಅಡುಕಿನಲ್ಲಿ. ಇಲ್ಲ ಇಲ್ಲ, ಹಾಗಾಗಬಾರದು. ನನ್ನ ಕೃಷ್ಣ ಅದೆಷ್ಟು ನೊಂದಿದ್ದಾನೋ ಏನು. ಕೃಷ್ಣನನ್ನು ನೋಡಬೇಕು, ಕೃಷ್ಣನಲ್ಲಿ ಮಾತನಾಡಬೇಕು, ಅಂತರಂಗವನ್ನು ಬಿಚ್ಚಿಡಬೇಕು. ಎಲ್ಲಿದ್ದಾನೆ ನನ್ನ ಕೃಷ್ಣ? ಎಲ್ಲಿದ್ದಾನೆ?
ದೂರದಿ ಮುರಳಿಯ ನಾದವು ಬರುತ್ತಿದೆ ಕೃಷ್ಣನ ಇರವನು ಸಾರುತ್ತಲೇ. ದೂರದಿ ಮುರಳಿಯ ನಾದವು ಬರುತ್ತಿದೆ ಕೃಷ್ಣನ ಇರವನು ಸಾರುತ್ತಲೇ. ನೀಡಿದ ಚಂದನ ತುಳಸಿಯ ಗಂಧವ ಚಲಿಯ ಮಾರುತಗಿನ ಮಾಯೆ. ನೋಡಲು ಬೇಕಿಯ ಗಿರಿಯ ಮಗುರವ, ನೋಡಲು ಬೇಕಿಯ ಗಿರಿಯ ಮಗುರವ, ಕಂಡಳು ಯಮುನೆಯ ಕಡಲಲ್ಲೇ. ನೋಡಲು ಬೇಕಿಯ ಗಿರಿಯ ಮಗುರವ, ಕಂಡಳು ಯಮುನೆಯ ಕಡಲಲ್ಲೇ. ಏನಿದು ಕೃಷ್ಣನೇ ನುಡಿಯದೆ ಸಾರುವುದು. ಏನಿದು ಕೃಷ್ಣನೇ ನುಡಿಯದೆ ಸಾರುವುದು, ನುಡಿಯದೆ ಸಾರುವುದು, ನುಡಿಯದೆ ಸಾರುವುದು. ಈಗ ತಪ್ಪಾಯ್ತು. ಆಗ ಮಾತಾಡುವಾಗ ನಿನಗೆ ಹೊರಟೆ. ತಪ್ಪಾದ್ಮೇಲೆ ಗೊತ್ತಾಗುದು ತಪ್ಪಾಯ್ತು ಅಂತ. ಇಷ್ಟೊತ್ತಕ್ಕಾದ್ರೂ ಗೊತ್ತಾಯ್ತಲ್ಲ ನಿನಗೆ. ಗೊತ್ತಾದ್ಮೇಲೆ ಗೊತ್ತಾಯ್ತಲ್ಲ, ಅದು ಒಳ್ಳೆಯದು. ನೀನ್ ಅದಕ್ಕಾಗಿ ನನ್ನ ಹತ್ರ ಮಾತಾಡು. ಯಪ್ಪ, ನಾನು ನಿನ್ನಲ್ಲಿ ಮಾತಾಡುದು. ನೀನೇ ನನ್ನಲ್ಲಿ ಮಾತಾಡು. ಬಡ ನಾನು ಸರಿ ಇಲ್ಲ. ಯಾರು ಹೇಳಿದ್ದು? ನಾನು ಹೇಳಿದ್ದು. ಅವ್ರು ಹೇಳಿದ್ದ, ಅವ್ರು ಹೇಳಿದ್ದ, ಹೇಳುದು ಇವಳೇ ಹೇಳ್ಬಿಟ್ಟು ಅವ್ರು ಹೇಳಿದ್ದಂತ ಕೇಳು. ನನಗೆ ಗೊತ್ತಿಲ್ಲ. ನಿನ್ನೆ ಹೇಳಿದ್ದು. ನಿನ್ಯಾದ್ರೂ ಹೇಳಿದ್ಯಲ್ಲ. ನಿನ್ನೆ ಎಂತದ್ದು? ನಾನ್ ದೊಡ್ಡ ಕಳ್ಳ. ಯಪ್ಪ, ನೀನು ದೊಡ್ಡ ಕಳ್ಳ ಅಲ್ಲಪ್ಪ. ಅಲ್ಲ, ನೀನು ದೊಡ್ಡ ಕಳ್ಳ ಅಲ್ಲ ಅಂತ ಹೇಳಿದ್ದು. ಕಳ್ಳ ಕಳ್ಳ ಅಂತ ನೀನು ಒಪ್ಪಿಕೊಡ್ತೀಯ? ಹಾಗಲ್ಲ, ನೀನು ಕಳ್ಳ ಅಲ್ಲ ಎಂತ ಅಂತ ಹೇಳಿದೆ ನೀನು? ಬೆಣ್ಣೆ ಕದ್ದವ, ಸೀರೆ ಕದ್ದವ, ಕೊನೆಯಲ್ಲಿ ಹೆಣ್ಣು ಮಕ್ಕಳನ್ನೇ ಕದ್ದವ. ಯಾರಂತೆ ಹೇಳಿದವಳು ನಿನಗೆ ಗೊತ್ತಿಲ್ವ? ನನಗೆ ನೆನಪಿಲ್ಲ. ಆಗಲೇ ಹೇಳಿದ್ದಾಳ. ಹೌದಪ್ಪ, ಗೋಪಿಕೆರ ಮನಸ್ಸನ್ನ ಕದ್ದವ ನೀನು. ಹೌದಂತ? ಅಬ್ಬಾ, ಈ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಮಾತಾಡಿದ್ರೆ ಬಹಳ ಕಷ್ಟ ಉಂಟು. ಮಾತಾಡ್ಬೋದು ಹೌದಂತ? ಅನುಭವ ಇರುವವರಿಗೆ ಅದೆಲ್ಲ ಗೊತ್ತಾಗುದು, ನಮಗೆ ಗೊತ್ತಾಗುದಿಲ್ಲ. ಪಾಪ ನಿನ್ಗೆ ಏನೂ ಅರ್ಥ ಆಗುದಿಲ್ಲ. ನನಗೆ ಒಂದು ಅರ್ಥ ಆಗಿದ್ದಿಷ್ಟು. ಯಾವುದು? ನಿನಗೆ ಸಿಟ್ಟು ಬಂದಿದೆ. ಅಲ್ಲ ಮತ್ತೆ ಈ ನೈ ಕಳ್ಳರೊತ್ತ ಜೊತೆ ಎಲ್ಲ ಮಾತಾಡಿದ್ರೆ ನೀನು ದೊಡ್ಡ ಕಳ್ಳಿ ಅಂತ ಕೊನೆಗೂ ಮುರಳಿನಾದ ಓರು ಸೋತುತ್ತಲಿರು ಮುರಳಿನಾದ ಓರು ಸೋತುತ್ತಲಿರು ಸೋತುತ್ತಲಿರು ಮರುಳಾಗಿ
ಆದರೆ ಪ್ರಮಾದಕ್ಕೆ ಕ್ಷಮೆ ಎನ್ನುವುದಿದೆಯಲ್ಲ ಕೃಷ್ಣ. ನನ್ನಿಂದ ಪ್ರಮಾದ ಆಗಿದೆ, ಕ್ಷಮಿಸಬಾರದು. ಶ್ಯಾಮೆ ಎಂತದೀಗ ಕೃಷ್ಣ ಕೃಷ್ಣ ಅಂತ ಕರಿಬಿಡುವೆ, ಕಳ್ಳ ಕಳ್ಳ ಅಂತ ಕರಿ, ಆಗ ನನಗೆ ಸಂತೋಷ ಆಗ್ತದೆ. ಹಾಗಾದ್ರೆ ಹಾಗೆ ಕರೀತೇನೆ, ಆಮೇಲೆ ಮಾತಾಡ್ತೀಯಾ? ಎಂತ ಮತ್ತೆ ಹಾಗೆ ಕರಿ, ಇದೇ ಹೇಳಿ. ಎಂತ ಮಾತಾಡುವುದಿಲ್ಲ ನಾನು. ಹೋಗು. ಸತ್ತು ಹೋಗ್ತೇನೆ. ಇಲ್ಲಿ ಹರಿಯುತ್ತಾ ಇರುವಂತಹ ಯಮುನೆಗೆ ಧುಮುಕಿ ನನ್ನ ಜೀವವನ್ನು ನಾನು ಯಮುನೆಗೆ ಬಿದ್ದು ಸತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯ. ಸಾಯ್ತೇನೆ, ಸಾಯ್ತೇನೆ. ಯಮುನೆಗೆ ಹಾರ್ತೇನೆ, ಆದಷ್ಟು ಬೇಗ. ಭಕ್ತಿ ಪ್ರೇಮವು ಮುನಿ ಜಲಗಿಣೆಯೋ ಎನ್ನುತ್ತರ ಯಮುನೆ ಇಳೆಯರೋ ಮುರಳಿಗಾಲಕ್ಕೆ ನೀನೆ ಕಿಸಿಯು ಸಿಗೋ Thank you.
ನನಗರ್ಥ ಆಯ್ತು. ಕೃಷ್ಣನಿಗೆ ರಾಧೆಯ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ಅರ್ಥ ಆಯ್ತು ನನಗೆ. ಹೌದಾ? ಅಲ್ಲದೆ ಹೋದ್ರೆ ಜೀವವನ್ನು ಕಳೆದುಕೊಳ್ಳಬೇಕು ಎನ್ನುವ ಹಾಗೆ ಯಮುನಿಗೆ ಕುಗ್ಗಲು ಸಿದ್ಧಳಾಗಿದ್ದ ನನ್ನನ್ನ ಮತ್ತೆ ಹಿಂತಿರುಗಿ ಪಡೆದುಕೊಂಡೆಲ್ಲ ಕೃಷ್ಣ. ಇಷ್ಟೆಲ್ಲ ಪ್ರೀತಿ ಇದ್ದರು ಯಾಕಿಷ್ಟು ನಾಟಕ ಮಾಡಿದ್ದು? ರಾಧಾ, ಹಾಗಂತ ನಾನು ಆಲೋಚನೆ ಮಾಡಿದ್ರೆ ಹೇಗೆ ಗೊತ್ತುಂಟ? ಹೇಗೆ? ಅಲ್ಲಲ್ಲ, ನೀನು ಸಿಟ್ಟು ಮಾಡಿಕೊಂಡವಳು ಹಾಗಂತ ಸಾಯುವ ಹತ್ತಿರಕ್ಕೆ ಬಂದೀರಿ. ರಾಧಾ, ನನಗೆ ನಿನ್ನ ಮೇಲೆ ಹೇಗೆ ಭಾವನೆ ಉಂಟು, ನಿನಗೂ ಕೂಡ ಭಾವನೆ ಉಂಟು ನನ್ನ ಮೇಲೆ ಎನ್ನುವ ಹಾಗೆ ಈಗ ಅರ್ಥ ಆಯ್ತು ನನಗೆ. ನಿಜವಾಗಿ ಉಂಟಲ್ಲ? ನಿಜವಾಗಿ ಉಂಟು. ಆದ್ರೆ ಒಂದು ಪ್ರಶ್ನೆ ಕೃಷ್ಣ. ಯಾವುದು? ಯಾವಾಗಲೂ ಪ್ರೀತಿ ಇರುವವರು ಜೊತೆಯಲ್ಲೇ ಇರಬೇಕು ಎನ್ನುವ ಹಾಗೆ ಬಯಸ್ತಾರೆ. ನಿಜ. ನಿನ್ನ ಜೊತೆಯಲ್ಲಿ ಎಷ್ಟೇ ಗೋಪಾಂಗನೆಯರಿದ್ದರು, ಗೋವುಗಳು ಇದ್ದರು, ಸದಾ ನಿನ್ನೊಟ್ಟಿಗೆ ಇರುವವರಲ್ಲ. ಯಾವಾಗಲೂ ನಿನ್ನ ಕೈಯಲ್ಲಿ ರಾರಾಜಿಸುತ್ತಾ ಇರುವುದು ಆ ಮುರಳಿ, ಕೊಳಲು. ಹಾಗಾದ್ರೆ ಆ ಕೊಳಲ ಮೇಲೆ ಅಷ್ಟು ಪ್ರೀತಿ ನಿನಗೆ? ಕೊಳಲು ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಕೊಳಲು. ಹಾಗಾದ್ರೆ ಈಗೊಂದು ಪ್ರಶ್ನೆ ಉಂಟು. ಹೌದಾ? ಕೃಷ್ಣ, ನಿನಗೆ ನಾನು ಹೆಚ್ಚು ಅಥವಾ ಕೊಳಲು ಹೆಚ್ಚು? ರಾಧಾ, ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳುವ ಹೊತ್ತೇನೆ. ಪ್ರಶ್ನೆ ಕೇಳುವುದಲ್ಲ, ಆದ್ರೂ ಕೇಳುವ ಮನಸ್ಸು ಈಗ ಆದದ್ದು ನನಗೆ. ಅದಲ್ಲದೆ ನೀನು ನನ್ನ ಸಮ್ಮುಖದಲ್ಲಿ ಇದ್ದೇವು ಇಂಥದ್ದು ಕೇಳ್ತಿ ಅಂತ ಆದ್ರೆ ನನಗೆ ಗೊತ್ತುಂಟು ನಿನಗೆ ನಾನೇ ಹೆಚ್ಚು ಅಂತ. ಆದರೂ ಶಂಕದ ಬಾಯಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ಹೇಳಿಸಿಕೊಳ್ಳುವುದಲ್ವೇ? ನಿಜ. ಅದು ಹಾಗೆ ಯಾಕೆ ಹೇಳು? ಹಾಲು ಮಧುರವಾದದ್ದು, ಹಾಗಂತ ಅದಕ್ಕೆ ಸಕ್ಕರೆ ಸೇರಿಸಿದಾಗ ಅದರ ಮಾಧುರ್ಯ ಎನ್ನುವುದು ಹೆಚ್ಚಾಗ್ತದೆ. ನಿನಗೆ ವಿಷಯ ಗೊತ್ತಿಲ್ಲ ಅಂತಲ್ಲ, ಆದ್ರೆ ನನ್ನ ಬಾಯಿಂದ ಕೇಳಿದೆ ಅಂತ ಆದ್ರೆ ನಿನ್ನ ಸಂತೋಷವನ್ನು ಹೆಚ್ಚುಪಡಿಸಿಕೊಳ್ಳಬಹುದು ಎನ್ನುವ ಹಾಗೆ. ನಾನು ಹೆಚ್ಚು ಕೊಳಲು ಹೆಚ್ಚು? ನೀನು ಹೇಳಿದ ಹಾಗೆ ಕೊಳಲು ರಾಧೆಯೋ, ರಾಧೆಯೋ ಕೊಳಲು. ಉತ್ತರ ಹೇಳು ಕೃಷ್ಣ. ರಾಧಾ, ನನಗೆ ಕೊಳಲೇ ಬಹುಶಃ ಈ ಪ್ರಶ್ನೆ ಕೇಳಿಯೇ ತಪ್ಪು ಮಾಡಿದ್ನೋ ಅಂತ. ಸ್ವಲ್ಪ ಆದ್ರೂ ಸಮಾಧಾನದಲ್ಲಿದ್ದೆ, ಇದ್ದು ಸಮಾಧಾನವನ್ನು ಕಳೆದುಕೊಂಡೆ. ಅಲ್ಲ, ಈಗ ನನಗಿಂತ ಕೊಳಲು ಹೆಚ್ಚು ಅಂತ ಹೇಳಿದೆಯಲ್ಲ ಕೃಷ್ಣ, ಯಾಕೆ ನನಗಿಂತ ಕೊಳಲು ಹೆಚ್ಚು ನಿನಗೆ? ನೀನು ಕೇಳಿದ ಪ್ರಶ್ನೆ ಸರಿಯಾಗಿ ಉಂಟು. ಕೊಳಲು ಹೆಚ್ಚು ಅಂತ ಆದ ಮೇಲೆ ಕಾರಣ ಇರಲೇಬೇಕಲ್ಲ. ಯಾಕೆ ಸರಿಯಾಗಿ ಆಲೋಚನೆ ಮಾಡು. ಕೊಳಲು ಒಂದು ನಿರ್ಜೀವವಾದಂತ ವಸ್ತು. ಆ ನಿರ್ಜೀವವಾದಂತ ಕೊಳಲಿ ಅದಕ್ಕೆ ರಂಧ್ರಕ್ಕೆ ನಮ್ಮ ಬಾಯಿಯನ್ನ ಇಡುತ್ತೇವೆ. ನಿರ್ಜೀವವಾದಂತ ಕೊಳಲು ನನ್ನ ಬಿಸಿ ಉಸಿರಿಗಾಗಿ ಕಾಯ್ತಾ ಇರ್ತದೆ. ಆ ಕೊಳಲಿಗೆ ನನ್ನ ಉಸಿರನ್ನ ಸೇರಿಸಿದಾಗ ಅದರಲ್ಲಿ ಸುಸ್ವರವಾದಂತ ನಾದ ಹೊರ ಹೊಂತದೆ. ಕೇಳುವವರ ಮನಸ್ಸಿಗದು ಮುದವನ್ನ ನೀಡ್ತದೆ. ಈ ನಿರ್ಜೀವವಾದಂತ ವಸ್ತು ನಿಸ್ವಾರ್ಥ ಸೇವೆಯಿಂದ ಮಾಡ್ತದೆ ಅಂತ ಆದ್ರೆ ಕೊಳಲೇ ಹೆಚ್ಚು ಅಲ್ಲೇ. ನಿರ್ಜೀವವಾದಂತಹ ಕೊಳಲು ನಿನ್ನ ಉಸಿರಿನ ಬರುವಿಕೆಗಾಗಿ ಕಾಯ್ತಾ ಇರ್ತದೆ. ನಿಜ ಕೃಷ್ಣ, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳಲ್ಲ? ಏನೇ? ಈಗ ಕೊಳಲಿಗಿಂತ ನಾನೇ ಹೆಚ್ಚಾಗಬೇಕು ಅಂತ ಆದ್ರೆ ನಾನೇನು ಮಾಡ್ಬೇಕು? ಈಗ ಅಲ್ಲಿವರೆಗೆ ಬಂದೇನೆ, ಅಲ್ಲಿವರೆಗೆ ಬರಲೇಬೇಕು. ರಾಧಾ, ಈಗ ನೀನ್ ನನ್ನ ಮಾತು ಕೇಳ್ತೀಯಲ್ವಾ? ನಿಜವಾಗ್ಲೂ ನನ್ನ ಮಾತು ಕೇಳ್ತೀಯಲ್ವಾ? ನಿನ್ನ ಮಾತನ್ನೇ ಕೇಳುವುದು. ನೀನು ಹೆಚ್ಚಾಗಬೇಕು ಅಂತಾದ್ರೆ ಇನ್ನು ನೀನು ನನ್ನನ್ನ ಪ್ರೀತಿ ಮಾಡೋದನ್ನು ಬಿಡ್ಬೇಕು. ನಾನು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳಿ ನನ್ನ ಸಮಾಧಾನ, ನೆಮ್ಮದಿ ಎಲ್ಲವನ್ನ ಕಳೆದುಕೊಂಡದ್ದು. ಕೊಳಲಿಗಿಂತ ನಾನು ಹೆಚ್ಚಾಗಬೇಕು ಅಂತಾದ್ರೆ ಪ್ರೀತಿ ಮಾಡುವುದನ್ನ ಬಿಡಬೇಕು ಅಂತ ಹೇಳಿದ್ರೆ ಏನು ಕೃಷ್ಣ ಇದರ ಅರ್ಥ? ಪ್ರೀತಿ ಮಾಡುವುದನ್ನು ಬಿಟ್ಟರೆ ಮತ್ತೆ ನಾನು ಬರುತ್ತೇನೆ? ನನ್ನ ವಾಕ್ಯನ ಪೂರ್ಣ ಆಗಲಿಲ್ಲ, ಅರ್ಧಕ್ಕೆ ನಿಂತಿದೆ. ಪೂರ್ಣ ಆಗಬೇಕು ಅಂತ ನಾನು ಹೇಳಿದ್ದೇನು? ಇನ್ನು ಮೇಲೆ ನೀನು ನನ್ನನ್ನು ಪ್ರೀತಿಸುವುದನ್ನು ಬಿಡಬೇಕು. ಇನ್ನು ಮೇಲೆ ನೀನು ನನ್ನನ್ನು ಪ್ರೇಮಿಸಬೇಕು. ಪ್ರೀತಿ ಪ್ರೇಮ ಇದೆರಡು ಒಂದೇ ಅಂತ ನಾನು ಭಾವಿಸಿದ್ದು. ಏನು ವ್ಯತ್ಯಾಸ ಏನು? ಪ್ರೀತಿ ಪ್ರೇಮಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಉಂಟು. ಪ್ರೀತಿ ದೈಹಿಕವಾದದ್ದು, ಆದ್ರೆ ಪ್ರೇಮ ಹಾರ್ದಿಕವಾದದ್ದು. ಪ್ರೀತಿ ಸ್ವಾರ್ಥದಿಂದ ತುಂಬಿರ್ತದೆ, ಪ್ರೇಮ ನಿಸ್ವಾರ್ಥವಾಗಿರ್ತದೆ. ಪ್ರೀತಿ ಅಧಪತನಕ್ಕೆ ಹೇತು ಆಗ್ತದೆ, ಪ್ರೇಮ ಅಭ್ಯುತ್ಥಾನಕ್ಕೆ ಹೇತು ಆಗ್ತದೆ. ಪ್ರೀತಿಸಿದವ ಯಾವತ್ತೂ ಭೋಗಿ ಆಗಿರ್ತಾನೆ,
ಪ್ರೇಮಿಸಿದವ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ದಿನ ಅವ ತ್ಯಾಗಿ ಎನಿಸಿಕೊಡ್ತಾನೆ. ನಿಜವಾಗಿ ಯಾರು ತ್ಯಾಗಿ ಅಂತ ಕರೆಸಿಕೊಡ್ತಾನೋ ಅವನನ್ನ ಪ್ರೇಮಿ ಎಂದು ನಾವು ಗುರುತಿಸಿಕೊಳ್ಳಬಹುದು. ರಾಧಾ, ಪ್ರಪಂಚದಲ್ಲಿ ಹೋಗಬೇಕಾದದ್ದಲ್ಲ, ತ್ಯಾಗ ಬೇಕಾದದ್ದು. ನೀನು ನನ್ನನ್ನ ಪ್ರೇಮಿಸುವುದು ಹೌದು ಅಂತಾದ್ರೆ ನೀನೇ ಹೆಚ್ಚಾಗ್ತೀಯ ರಾಧಾ. ಅರ್ಥ ಆಯ್ತು. ಇಂದಿನಿಂದ ನಾನು ಪ್ರೇಮಿಯಾಗುವ ಪ್ರಯತ್ನದಲ್ಲಿರ್ತೇನೆ. ನಾಳೆ ಇದೇ ಸಮಯಕ್ಕೆ ಇದೇ ಸ್ಥಳದಲ್ಲಿ ಜೀವನವು ಬೇಡ, ಈ ಜೀವನವು ಬೇಡ, ಕಮ್ಮನಿಯ ಮೂತಿಗಳು ನಳಿನಾಗಿ. ಇಂತಹ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ದೂರದ ಮಧುರೆಯಿಂದ ಅಕ್ರೂರ ಬಂದಿದ್ದಾನಂತೆ. ಇಲ್ಲ ಹಬ್ಬಕ್ಕಾಗಿ ನನ್ನ ಕೃಷ್ಣನನ್ನ ಕರೆದೊಯ್ಯುತ್ತಾನಂತೆ. ಅಲ್ಲಿರುವ ಕ್ರೂರನಾದಂತಹ ಕಂಸ ನಮ್ಮನ್ನೆಲ್ಲ ಬಿಟ್ಟು ಹೋಗುವಂತಹ ಕೃಷ್ಣ ಮತ್ತೆ ಮರಳಿ ಇಲ್ಲಿಗೆ ಬರುತ್ತಾನೆ. ನಾನು ಮತ್ತೆ ನನ್ನ ಕೃಷ್ಣನನ್ನ ನೋಡುತ್ತೇನೆ. ಇಲ್ಲ, ನಾನು ಕೃಷ್ಣನನ್ನ ತಡೆಯಲೇಬೇಕು, ಕೃಷ್ಣನನ್ನ ತಡೆಯಲೇಬೇಕು. ಕೃಷ್ಣ ಅಗಲಲು ಹರಿನ ದೂರದ ಮದುವೆಗಾಗಿ ಹೋಗುತ್ತಾ ಇದ್ದೀಯಂತೆ. ಬೇಡ ಕೃಷ್ಣ, ನಮ್ಮನ್ನ ಬಿಟ್ಟು ಹೋಗಬೇಡ. ನೀನಿಲ್ಲದಿದ್ದರೆ ಈ ರಾಧೆಯ ಉಸಿರುವಿರುವುದಿಲ್ಲ. ನನ್ನ ಜೀವವು ನೀನೆ, ನನ್ನ ಜೀವನವು ನೀನೆ. ಹೋಗಬೇಡ ಕೃಷ್ಣ, ಹೋಗಬೇಡ. ರಾಧೆ ಅಳದಿರೋ
ರಾಧೆಯ ರಸನು ನಿತ್ಯ ಸತ್ಯದಿ ರಾಧೆಯಂಬುಜ ಹೃದಯ ರಂಗದಿ ಮಿನುಗಿ ಮೆರೆದು ರಾಧೆಯಂಬುಜ ಹೃದಯ ರಂಗದಿ ಮಿನುಗಿ ಮೆರೆದು ರಾಧೆಯ ಪ್ರಾಣ ರಾಧೆ ನೀ ಎನ್ನಯ ಪ್ರಾಣ ನಾದ ಮುರಳಿಯಲಿತ್ತು ಸಲಹುವೆ ತೆರಳುವೆ ನಾದ ಮುರಳಿಯಲಿತ್ತು ಸಲಹುವೆ ತೆರಳುವೆ ಮೋದದಿಂದಲೇ ಬಾಳು ಕೃಷ್ಣನ ದಾಸೆ ಕನವರದಾಗ ರಾಧೆ ಮೋದದಿಂದಲೇ ಬಾಳು ಕೃಷ್ಣನ ರಾಧೆ ಅಳದಿರು ಅರ್ಥೈಸಿಕೊಂಡೆ. ಭಾವನ ಪ್ರಪಂಚದಲ್ಲಿ ವಿಹರಿಸ್ತಾ ಇದ್ದೀಯ. ಅದಲ್ಲಂತಾದ್ರೆ ಪ್ರೀತಿಗೂ ಪ್ರೇಮಕ್ಕೂ ಇರುವ ವ್ಯತ್ಯಾಸ ಏನು ಎನ್ನುವ ಹಾಗೆ ನಿನಗೆ ಉಪದೇಶ ಮಾಡಿ, ಆದ್ರೆ ಭಾವುಗಳಾಗಿ ಅದನ್ನೆಲ್ಲ ಮರೀತಾ ಹೋದ. ದಾದಾ, ಬುದ್ಧಿ ಪೂರ್ವಕವಾಗಿ ನೀನು ಆಲೋಚನೆ ಮಾಡಿ ನೋಡು. ನಾನು ಮಾಡ್ತಾ ಇರೋದು ಸರಿಯಾ ಇಲ್ಲ ನೀನು ಆಲೋಚನೆ ಮಾಡ್ತಾ ಇರೋದು ಸರಿಯಾ ಎನ್ನುವ ಹಾಗೆ ನಿನಗೂ ಅರ್ಥ ಆಗ್ತಾ ಇದೆ. ದಾದಾ, ಈ ಕೃಷ್ಣನಲ್ಲಿ ಪ್ರಪಂಚವನ್ನ ಕಂಡೆ, ಪ್ರಪಂಚದಲ್ಲಿ ಇದ್ದವರೆಲ್ಲ ಈ ಕೃಷ್ಣನನ್ನ ಕಂಡಿದ್ದಾರೆ. ಈ ಕೃಷ್ಣನಿಗಾಗಿ ಹಂಬಲಿಸುತ್ತಾ ಇದ್ದಾರೆ. ಲೋಕಕ್ಕೆ ಈ ಕೃಷ್ಣ ಬೇಕು, ಕೇವಲ ರಾಧೆಗಾಗಿ ಈ ಕೃಷ್ಣ ಹುಟ್ಟಿದ್ದಲ್ಲೂ ಅಲ್ಲ. ಯೋಚನೆ ಮಾಡು, ಪ್ರಪಂಚದಲ್ಲಿ ಎಲ್ಲ ಸಂಬಂಧಕ್ಕಿಂತಲೂ ಒಂದು ವ್ಯಾಮೋಹ ಎನ್ನುವುದು ಗಾಢವಾದದ್ದು. ಅದಲ್ಲದಂತಾದ್ರೆ ವಸುದೇವ ದೇವಕಿಯರ ಕಂದನಾಗಿ ಹುಟ್ಟಿದೆ. ಆದ್ರೆ ಅವರ ಮಡಿಲಲ್ಲಿ ಆಡಿ ಬೆಳೆಯುವ ಆ ಸೌಭಾಗ್ಯವನ್ನು ಕಳೆದುಕೊಂಡವನ ಈ ನಂದ ಗೋಕುಲಕ್ಕೆ ಬಂದು ಬಹಳ ವರ್ಷವೇ ಕಳೆದು ಹೋಯಿತು. ನನಗನ್ನಿಸುತ್ತಿಲ್ವೇ ನನ್ನ ತಂದೆ ತಾಯಿಯ ಮುಖವನ್ನ ನೋಡಬೇಕು ಎನ್ನುವ ಹಾಗೆ? ಅದಲ್ಲ, ನಮಗೆ ಹುಟ್ಟಿರುವ ಮಗುವಿನ ಮುಖವನ್ನ ನೋಡಬೇಕು ಎನ್ನುವ ಹಾಗೆ ಹೆತ್ತವರಾದಂತ ವಸುದೇವ ದೇವಕಿಯರು ಹಂಬಲಿಸುತ್ತಿಲ್ವೇನು? ಅವರಿಗಾದ್ರೂ ನಾನು ಹೋಗಬೇಕಲ್ವೇನು? ಯೋಚನೆ ಮಾಡಿ, ಪ್ರಪಂಚದಲ್ಲಿ ಒಬ್ಬ ಸಾಯ್ತಾನೆ ಅಂತಾದ್ರೆ ಆ ವ್ಯಕ್ತಿ ಹಾಗೆ ಸತ್ತ ಹೀಗೆ ಸತ್ತ ಎನ್ನುವ ಹಾಗೆ ಹೇಳ್ತಾರೆ. ಆದ್ರೆ ನನ್ನ ಮಾವನ ಕುರಿತಾಗಿ ಹಾಗಲ್ಲ. ಅವನ ಬದುಕಿರುವ ಹಾಗೆ ಅವನ ಸಾವು ಹೀಗೆ ಎನ್ನುವ ಹಾಗೆ ಪೂರ್ವ ನಿಶ್ಚಯವಾದವು. ನನ್ನಿಂದಲೇ ಅವ ಸಾಯಬೇಕಾದವು. ಒಂದೊಮ್ಮೆ ನಾನು ಹೋಗೋದು ವಿಳಂಬ ಆಯ್ತು ಅಂತಾದ್ರೆ ಆ ಕಂಸನ ದೌಷ್ಟ್ಯ ಹೆಚ್ಚಾಗುವುದಿಲ್ವೇ? ಹಾಗಂತ ರಾಧಾ, ನಾನು ಮಥುರೆಗೆ ಹೋಗಬೇಕು, ಆ ದುಷ್ಟನನ್ನು ಸಂಹರಿಸಬೇಕು. ಬಂಧನದಲ್ಲಿರುವಂತ ನನ್ನ ಅಜ್ಜ ಅಜ್ಜಿ ತಂದೆ ತಾಯಿಯರ ಪಂಥ ಮುಕ್ತಗೊಳಿಸಬೇಕು. ಮತ್ತೆ ಈ ಲೋಕಕ್ಕೆ ಬೆಳಕನ್ನು ಕಾಣಿಸಬೇಕು. ಹಾಗಾಗಿ ನಾನು ಹೋಗಬೇಕಲ್ವೇನು ರಾಧಾ? ರಾಧಾ, ಅರ್ಥ ಆಯ್ತು, ಅರ್ಥವಾಯ್ತು. ಪ್ರೇಮಿಯಾಗು ರಾಧಾ, ಪ್ರೇಮಿಯಾಗು ಎಂದು ಒತ್ತಿ ಒತ್ತಿ ಹೇಳಿದವ ನೀನು. ಆದರೆ ಪ್ರೇಮ ಎಂದರೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಇಷ್ಟು ಸಮಯ ಕೃಷ್ಣ. ಸರಿ, ಪ್ರಪಂಚಕ್ಕಾಗಿ ಕೃಷ್ಣ, ಕೇವಲ ರಾಧೆಗಾಗಿ ಕೃಷ್ಣ ಅಲ್ಲ. ಅದರ ಕೃಷ್ಣ ನಿನ್ನ ಕೈ ಹಿಡಿದು ಮದುವೆ ಎನ್ನುವ ಬಂಧನಕ್ಕೆ ಒಳಗಾಗದೆ ಇದ್ದರೂ ನಿನ್ನ ಹೃದಯ ಸಿಂಹಾಸನವನ್ನ ಏರಿದ್ದಾನೆ ಎನ್ನುವಂತಹ ಸಮಾಧಾನ ಈ ರಾಧೆಗೆ. ಸರಿ, ಇನ್ನು ಮುಂದೆ ಈ ರಾಧೆ
ಪ್ರೇಮಿಯಾಗ್ತಾಳೆ ಪ್ರೇಮಿಯಾಗ್ತಾಳೆ. ಹೋಗಿ ಬಾ ಕೃಷ್ಣ, ಹೋಗಿ ಬಾ. ಈ ಪ್ರಪಂಚದಲ್ಲಿ ಇನ್ನು ಮುಂದೆ ರಾಧಾ ಕೃಷ್ಣ ಸತಿಪತಿಯರಲ್ಲ, ರಾಧಾ ಕೃಷ್ಣನ ದಾಸಿ. ಈ ಪ್ರಪಂಚಕ್ಕೆ ಪ್ರೇಮ ಏನು ಎನ್ನುವುದನ್ನು ಕೃಷ್ಣ ರಾಧರ ಮುಖಾನ ಇದು ಆದರ್ಶಪ್ರಾಯ ಆಗಬೇಕು. ಪ್ರಪಂಚ ಇನ್ನೊಮ್ಮೆ ಪ್ರೇಮದ ಕುರಿತಾಗಿ ಆಲೋಚನೆ ಮಾಡಬೇಕು, ಇಲ್ಲ ನೆನಪು ಮಾಡಿಕೊಳ್ಳಬೇಕಾದ್ರೆ ರಾಧಾ ಕೃಷ್ಣರನ್ನು ಪ್ರಮುಖವಾಗಿ ನೆನಪು ಮಾಡಿಕೊಳ್ಬೇಕು. ಆದ್ರೆ ನಿನ್ನಿಂದ ನಾನು ದೂರ ಹೋಗುವುದು, ಹಾಗಂತ ನನ್ನ ಪ್ರೇಮ ಯಾವಾಗಲೂ ನಿನ್ನ ಜೊತೆಯಲ್ಲಿ. ನನ್ನ ನೆಚ್ಚಿನ ಕೊಳಲು, ಇದರಲ್ಲಿ ನನ್ನ ಉಸಿರೇ ಉಂಟು. ರಾಧಾ, ನನ್ನ ಉಸಿರನ್ನೇ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೇನೆ. Hare Krishna